ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 23 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದ್ರ ಮುಖಾಂತರ ನೀವು ನಮ್ ಯೂಟ್ಯೂಬ್ ಚಾನೆಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಟ್ಯಾನ್ ಬಂದು ಒಂದು ಕನ್ಫ್ಯೂಷನ್ ಅಲ್ಲಿ ಬಿದ್ಬಿಟ್ಟಿರ್ತಾಳೆ. ಮತ್ತೆ ಆಕ್ಟಿಂಗ್ ಕಡೆ ಹೋಗೋಣವಾ ಅಥವಾ ಈ ಕೆಲಸನೇ ಮಾಡೋಣವಾ ಅಂತ. ಇವಾಗ ಈ ವಿಷಯನ ಟ್ಯಾನ್ ಮನೆಗ್ ಬಂದ್ಮೇಲೆ ಜಿ ಹತ್ರ ಹೇಳ್ಕೊಂಡು ಒಂದೇ ಪೇಚಾಡ್ತಾ ಇರ್ತಾಳೆ. ಈ ತರ ಮತ್ತೆ ಆಫರ್ ಬಂದಿದೆ ಕಣೆ, ನಾನ್ ಕೂಡ ಸ್ಕ್ರಿಪ್ಟ್ ನ ಓದ್ದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು, ಆದ್ರೆ ಮಾಡೋಣವಾ ಬೇಡ ಅಂತ ನನ್ಗೆ ಒಂದೇ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ ತಾನೇ ಮ್ಯೂಸಿಯಂ ಕೆಲ್ಸಕ್ಕೆ ಅಂತ ಹೋದೆ, ಮತ್ತೆ ನಿನ್ ತಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತಂದಾಗ ಜಿಯಾ ಹೇಳ್ತಾಳೆ, ನನಗ್ ಫಸ್ಟೇ ಗೊತ್ತಿತ್ತು ಕಣೆ ನೀನ್ ಹತ್ರ ಹೇಳ್ತೀಯ ಅಂತ. ನನಗ್ ಗೊತ್ತಿರೋಂಗೆ ನಿನಗೆ ಆಕ್ಟಿಂಗ್ ಫೀಲ್ಡ್ ಸೆಟ್ ಆಗೋದು. ಯಾಕಂದ್ರೆ ನೀನೊಂದು ಬಾರ್ನ್ ಆರ್ಟಿಸ್ಟ್ ಕಣೆ. ಈ ಕೆಲಸ ಎಲ್ಲ ನೀನು ಪರ್ಮನೆಂಟ್ ಆಗಿ ಮಾಡಕ್ ಆಗೋದಿಲ್ಲ. ಇವಾಗೂ ಏನ್ ಕಾಲ ಮಿಂಚಿಲ್ಲ ಬಿಡು, ಹೋಗು ಆಕ್ಟಿಂಗ್ ಮಾಡೋಗು. ಆದ್ರೆ ಅದ್ ನಿನ್ಗೆ ಸೆಟ್ ಆಗಿಲ್ಲ, ಇಷ್ಟ ಆಗಿಲ್ಲ ಅಂತಂದ್ರೆ ಮತ್ತೆ ಬಂದು ಬೇರೆ ಕೆಲಸ ಮಾಡು, ಅಷ್ಟೇ ತಾನೆ ಅಂತಂದಾಗ ಟ್ಯಾನ್ ಹೇಳ್ತಾಳೆ, ನಿಜವಾಗ್ಲೂ ಹೇಳ್ತಾ ಇದೀಯೇನೆ, ನಂಗಾರೆ ನಾನು ಆಕ್ಟಿಂಗ್ ಫೀಲ್ಡ್ ಗೆ ಹೋಗ್ಬೋದಾ ಅಂತ ಹೇಳಿ ಖುಷಿಯಾಗಿ ಹೇಳ್ತಾಳೆ. ಅದಕ್ಕೆ ಜಿಯಾ ಕೂಡ ಆಯ್ತು ಅಂತ ಹೇಳ್ತಾಳೆ. ಅದೇ ಟೈಮ್ ಅಲ್ಲಿ ಆರೆಂಜ್ ಬಂದು, ಅಂದ್ರೆ ನಮ್ ಹೀರೋ ಅವ್ರ ತಂಗಿ ಇರ್ತಾಳಲ್ಲ, ಅವಳು ಬಂದು ಜಿಯಾನ ಅವಳ ರೂಮ್ ಗೆ ಕರೀತಾಳೆ. ಜಿಯಾ ಕೂಡ ಇವಳೇನಕ್ಕಪ್ಪ ಕರೀತಿದ್ದಾಳೆ ಅನ್ಕೊಂಡೆ ಒಳಗಡೆ ಹೋಗಿ ನೋಡಿದ್ರೆ ಜಿಯಾ ರೂಮ್ ನ ಅಷ್ಟು ನೀಟಾಗಿ ತುಂಬಾ ಕ್ಲೀನ್ ಆಗಿ ಮಾಡಿ ಎಲ್ಲದನ್ನು ಸೆಟ್ ಮಾಡಿ ಇಟ್ಟಿರ್ತಾಳೆ. ಅಂದ್ರೆ ಇಷ್ಟು ದಿನ ಹೀರೋ ಅವ್ರ ತಂಗಿ ಬಂದು ಜಿಯಾ ರೂಮ್ ನ ತಾನೇ ಯೂಸ್ ಮಾಡ್ತಾ ಇದ್ಲು. ಸೊ ತುಂಬಾ ನೀಟಾಗಿ ಕ್ಲೀನ್ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ಜಿಯಾ ಅವಳ ಆಫೀಸ್ ವರ್ಕ್ ಎಲ್ಲ ಮಾಡ್ಕೊಳಕ್ಕೆ ಅಂತ ಸಪರೇಟ್ ಆಗಿ ಒಂದ್ ರೂಮ್ ನ ಇಟ್ಟಿರ್ತಾಳಲ್ಲ, ಅದನ್ನೆಲ್ಲ ಕೂಡ ತುಂಬಾ ನೀಟಾಗಿ ಕ್ಲೀನ್ ಮಾಡಿರ್ತಾಳೆ. ಇದನ್ನ ನೋಡ್ಬಿಟ್ಟು ಜಿಯಾಗಂತೂ ಫುಲ್ ಖುಷಿ ಆಗುತ್ತೆ. ಪರವಾಗಿಲ್ಲ ಕಣೆ, ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ. ಅದಕ್ಕೆ ಅವಳು ಏನಿಲ್ಲ, ಇಷ್ಟು ದಿನ ನಿನ್ ರೂಮ್ ಅಲ್ಲಿ ನನ್ನ ಇರಕ್ ಬಿಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಜಿಯಾ ಅಂತ ಹೇಳಿ ಅವಳಿಗೊಂದು ಗಿಫ್ಟ್ ನ ಕೂಡ ಕೊಡ್ತಾಳೆ. ಜಿಯಾ ಕೂಡ ಗಿಫ್ಟ್ ನ ನೋಡ್ಬಿಟ್ಟು ವಾವ್ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ಪಿಂಕ್ ಕಲರ್ ಅಲ್ಲಿ ಇದೆ, ನನ್ಗೆ ಪಿಂಕ್ ಕಲರ್ ಇಷ್ಟನೇ ಆಗೋದಿಲ್ವೇ ಅಂತಂದಾಗ ಹೀರೋ ಅವ್ರ ತಂಗಿ ಹೇಳ್ತಾಳೆ, ಏನೋ ಪಿಂಕ್ ಕಲರ್ ಇಷ್ಟ ಆಗಲ್ವಾ, ಯೂಶುವಲ್ ಆಗಿ ಹುಡುಗಿರ್ಗೆಲ್ಲ ಪಿಂಕ್ ಕಲರ್ ಇಷ್ಟ ಆಗುತ್ತೆ ತಾನೆ, ಸರಿ ನಾನ್ ಕೊಟ್ಟಿರೋದು ನಿನ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಹಂಗ್ ಮುಖದ ಮೇಲೆ ಹೇಳ್ಬಿಡ್ತೀಯಾ ಅನ್ನೋ ತರ ಕೇಳಿದಾಗ ಅಜ್ಜಿ ಹೇಳ್ತಾಳೆ, ಸರಿ ಸರಿ ಸಾರಿ, ಆದ್ರೆ ಗಿಫ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಹಂಗ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಅವ್ರ ತಂಗಿ ಆರೆಂಜ್ ಕರೆದ್ಬಿಟ್ಟು ಒಂದ್ ನಿಮಿಷ ಅಂತಂದಾಗ ಜಿಯಾ ಕೂಡ ಏನಂತ ಕೇಳಿದಾಗ, ಏನಿಲ್ಲ ನಾನು ನಿನ್ನ ಹತ್ರ ಸಾರಿ ಕೇಳ್ಬೇಕು, ಚಿಕ್ಕ ವಯಸ್ಸಲ್ಲಿ ಹತ್ರ ಆಗಿದ್ದಕ್ಕೆ ಅಂದಾಗ ಜಿಯಾಗೆ ನಗು ಬಂದ್ಬಿಡುತ್ತೆ. ಜಿಯಾ ಹೇಳ್ತಾಳೆ, ನೀನ್ ಇನ್ನೂ ಅದನ್ನ ನೆನ್ಪಿಟ್ಕೊಂಡಿದ್ಯಾ, ನಾನಂತದನ್ನ ಯಾವಾಗೋ ಮರ್ತೋಗ್ಬಿಟ್ಟೆ, ಅದನ್ನ ನಾನ್ ನೆನ್ಪಿಟ್ಕೊಂಡು ನಿನ್ ಮೇಲೆ ರಿವೆಂಜ್ ತಗೊಳ್ತೀನಿ ಅಂತ ಏನಾದ್ರು ಅನ್ಕೊಂಡ ಆರೆಂಜ್, ನಾನೀಗ ದೊಡ್ಡೋಳಾಗ್ಬಿಟ್ಟಿದೀನಿ, ನನ್ಗದೆಲ್ಲ ನೆನ್ಪೇ ಇಲ್ಲ ಅಂತ ಅವಳಿಗೆ ಸಮಾಧಾನ ಮಾಡ್ತಾಳೆ. ಇದರಿಂದಾನೆ ಜಿಯಾಗೆ ಸ್ವಲ್ಪ ಸಂತೋಷ ಆದ್ರೂ ಜಿಯಾಗಿಂತ ಜಾಸ್ತಿ ಆರೆಂಜ್ ಗೆ ತುಂಬಾ ಸಂತೋಷ ಆಗುತ್ತೆ. ಸ್ಯಾಂಗ್ ಹೇಳಿರೋದ್ರಿಂದ ಇವಾಗ ಅವಳ ಕೆಲಸ ಈ ತರ ಕೆಲಸ ಮಾಡಿರೋದ್ರಿಂದ ಅವಳ ಮನ್ಸಿಗೆ ತುಂಬಾ ಅಗ್ರವಾಗಿರುತ್ತೆ. ಸರಿ ಸರಿ ಬಾ, ಟೈಮ್ ಆಯ್ತು, ಊಟ ಮಾಡೋಣ ಬಾ ಅಂತ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡೋಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಟೈಮ್ ಆರೆಂಜ್ ಬಂದು ಮುಂದ್ಗಡೆ ಕುತ್ಕೊಂಡಿರೋ ಟ್ಯಾನ್ ಅಕ್ಕ ಅಂತ ಕರೀತಾಳೆ. ಟ್ಯಾನ್ಗೆ ಶಾಕು, ಏನ್ ನಡೀತಿದೆ, ನನ್ನ ಅಕ್ಕ ಅಂತ ಕರೆದ್ಲಾ ಅನ್ನೋ ತರ. ಅದಕ್ಕೆ ಆರೆಂಜ್ ಹೇಳ್ತಾಳೆ, ನಮ್ಮಮ್ಮ ಆಲ್ಮೋಸ್ಟ್ ಥಿಂಗ್ಸ್ ಎಲ್ಲ ರೂಮ್ ಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ, ಸೊ ಇನ್ ಸ್ವಲ್ಪ ದಿನದಲ್ಲಿ ಅಂದ್ರೆ ಇನ್ನು ಇವತ್ತೋ ನಾಳೆನೋ ನಾನು ನಮ್ಮಮ್ಮ ಜೊತೆನೆ ಹೊರಟೋಗ್ತೀನಿ, ಸೊ ನನ್ಗೋಸ್ಕರ ನೀವು ಭಯ ಪಟ್ಟು ರಿಮೋಟ್ ನೆಲ್ಲ ಏನು ಬಚ್ಚಿಡ್ಬೇಕಾಗಿಲ್ಲ ಅಂತಂದಾಗ ಟ್ಯಾನ್ ಹೇಳ್ತಾಳೆ, ಚಾಚಾ ನಾನು ರಿಮೋಟ್ ಎಲ್ಲ ಬಚ್ಚಿಟ್ಟಿಲ್ಲ, ನನಗೆ ಸ್ವಲ್ಪ ಮರು ಜಾಸ್ತಿ, ಅಲ್ಲಲ್ಲೇ ಇಟ್ಟು ಮರ್ತೋಗ್ತೀನಿ ಅಷ್ಟೇ ಅಂತ ಹೆಂಗೋ ಮ್ಯಾನೇಜ್ ಮಾಡ್ತಾಳೆ. ಅದಾದ್ಮೇಲೆ ಟ್ಯಾನ್ ಕೂಡ ರೆಡಿ ಆಗ್ಬಿಟ್ಟು ಇವತ್ತು ಆಡಿಷನ್ ಇರುತ್ತಲ್ವಾ, ಸೊ ಝ್ಯಾಂಗ್ ಅವ್ರ ಫ್ರೆಂಡ್ ಜೊತೆ ಆಡಿಷನ್ ಗೆ ಅಂತ ಹೋಗಿರ್ತಾಳೆ. ಝ್ಯಾಂಗ್ ಒಳಗಡೆ ಹೋಗಿ ಬರೋವರೆಗೂ ಝ್ಯಾಂಗ್ ಅವ್ರ ಫ್ರೆಂಡ್ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಆಡಿಷನ್ ಮುಗಿದ್ಮೇಲೆ ಟ್ಯಾನ್ ಬರ್ಬೇಕಾದ್ರೆ ತುಂಬಾ ಡಲ್ ಆಗಿ ಮುಖನೊಂಥರ ಬೇಜಾರಾಗಿ ಇಟ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಅವ್ರ ಫ್ರೆಂಡ್ ನೋಡ್ಬಿಟ್ಟು, ಅಯ್ಯೋ ಏನಕ್ಕೆ ಇತರ ಬೇಜಾರಾಗಿ ಇಟ್ಕೊಂಡಿದ್ಯಾ, ಏನ್ ಆಡಿಷನ್ ಅಲ್ಲಿ ಫೇಲ್ ಆಗ್ಬಿಟ್ಟ, ಸರಿ ಬಿಡು ಬೇಜಾರ್ ಮಾಡ್ಕೊಂಡ್ಬೇಡ ಅನ್ನೋ ತರ ಹೇಳಿದಾಗ ಇವಳು ಹಂಗೆ ಕೆಳಗಡೆ ಕುತ್ಕೊಂಡು ಓ ಅಂತ ತಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಝ್ಯಾಂಗ್ ಅವ್ರ ಫ್ರೆಂಡ್ ಗೆ ಭಯ ಆಗ್ಬಿಡುತ್ತೆ. ಸಾರಿ ಟ್ಯಾನ್, ನಿನ್ ಪಾಡಗ್ ನೀನ್ ಏನೋ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ನಾನೇ ನಿನ್ನ ಬೇಡದೆ ಇರೋ ವಿಷಯಕ್ಕೆಲ್ಲ ನಿನ್ನ ತಳ್ದಂಗ್ ಆಗೋಯ್ತು, ದಯವಿಟ್ಟು ಇದಕ್ಕೆಲ್ಲ ನೀನೇನ್ ಬೇಜಾರ್ ಮಾಡ್ಕೊಂಡ್ಬೇಡ, ಇದೇಳು ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಕರೀತಾ ಇರ್ಬೇಕಾದ್ರೆ ಟ್ಯಾನ್ ಹಂಗೆ ಟಕ್ಕಂತ ಎದ್ ನಿಂತ್ಕೊಂಡು ಝ್ಯಾಂಗ್ ಅವ್ರ ಫ್ರೆಂಡ್ ನ ಹಗ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಅಳ್ಳಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಆಡಿಷನ್ ಅಲ್ಲಿ ವಿನ್ ಆಗಿರ್ತಾರೆ. ಒಳಗಡೆ ನನ್ನ ಎಲ್ಲರೂ ಅಷ್ಟು ಹೊಗಳಿದ್ರು ಗೊತ್ತಾ, ನಾನು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ತುಂಬಾ ಥ್ಯಾಂಕ್ಸ್, ನೀನ್ ಹೇಳಿರೋದ್ರಿಂದಾನೆ ನನ್ಗೆ ಇವಾಗ ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಅಂತ ಝ್ಯಾಂಗ್ ಅವ್ರ ಫ್ರೆಂಡ್ ಇಟ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ತಾಳೆ. ಝ್ಯಾಂಗ್ ಅವ್ರ ಫ್ರೆಂಡ್ ಕೂಡ ಅಷ್ಟು ಸಂತೋಷ ಆಗುತ್ತೆ. ಇವಾಗ ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ಪಾಪ ರಿಯಾ ಪ್ರಾಬ್ಲಮ್ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಅವ್ರ ಅಪ್ಪ ಅಮ್ಮನ ಇಬ್ಬರತ್ರನು ಮಾತಾಡ್ಬೇಕು ಅಂತ ಹೇಳಿ ಒಂದು ಜಾಗಕ್ಕೆ ಬರಕ್ ಕೇಳಿರ್ತಾಳೆ. ಅಲ್ಲಿ ಅವ್ರಮ್ಮ ಹೊರಗಡೆ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಇವಳೆ ಹೋಗ್ಬಿಟ್ಟು ಅವ್ರಮ್ಮ ಹತ್ರ ಮಾತಾಡ್ತಾಳೆ, ಅಮ್ಮ ತುಂಬಾ ಥ್ಯಾಂಕ್ಸ್ ಅಮ್ಮ, ನಾನು ಹೇಳಿದ್ದಕ್ಕೆ ಬಂದಿದ್ದೀಯಾ ಮಾತಾಡೋದಕ್ಕೆ, ಆದ್ರೆ ಒಳಗಡೆ ಅಪ್ಪ ಏನಾದ್ರು ಡಿವೋರ್ಸ್ ತಗೊಳ್ಳೇಬೇಕು ಅಂತ ಏನಾದ್ರು ಮಾತಾಡಿದಾಗ ನೀನ್ ಅದಕ್ಕೆಲ್ಲ ಏನು ಭಯ ಪಡ್ಬೇಡಮ್ಮ, ನಾನ್ ಯಾವತ್ತೂ ನಿನ್ ಜೊತೆನೆ ಇರ್ತೀನಿ, ನೀನ್ ಸಮಾಧಾನ ಮಾಡ್ಕೊ ಅಂತ ಅವ್ರಮ್ಮ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ನೋಡಿದ್ರೆ ರಿಯಾರಪ್ಪ ಆಲ್ರೆಡಿ ಬಂದ್ ಕೂತಿರ್ತಾರಲ್ವಾ, ಇವ್ರಮ್ಮ ಅವ್ರನ್ನ ನೋಡಿದ ತಕ್ಷಣ ಕೇಳ್ತಾರೆ, ಸರಿ ಹೇಳ್ರಿ ಎಷ್ಟು ದಿನ ಇದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ರಿ, ನಾನ್ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಅನ್ಕೊಂಡ್ರಿ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ರಿಯಾರಪ್ಪ ಹೇಳ್ತಾರೆ, ಸಾಕಿನ್ ಬಾಯ್ ಮುಚ್ತೀಯಾ, ನಾನೇನ್ ಅಷ್ಟು ಕೆಟ್ಟವನಲ್ಲ, ಇಷ್ಟು ದಿನ ನೀನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಸಾಕ್ ಆಗ್ಬಿಡಿದೆ ನನ್ಗೆ, ಅಷ್ಟೇ ಅಲ್ಲ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಡಿಸೈಡ್ ಮಾಡೋದಕ್ಕೋಸ್ಕರನೇ ರಿಯಾನ್ ಕೂಡ ಬರಕ್ ಕೇಳಿರೋದು ನಾನು, ನಮಗ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಆದ್ರೆ ಇವಾಗವರೆಗೂ ನೀನ್ ಹೇಳಿರೋದಂತಾರೆ ನಾವೆಲ್ಲ ಕೇಳಿದೀವಿ,
ನೀನ್ ಹೇಳೋ ಪ್ರತಿಯೊಂದು ಕೆಲಸನ ಕೂಡ ಮಾಡ್ಕೊಂಡ್ ಬಂದಿದೀವಿ, ಯಾವ್ದಕ್ಕೂ ನಾವು ನೋ ಅಂತ ಹೇಳಲಿಲ್ಲ. ಪ್ರತಿ ಸಾರಿ ಒಂದಲ್ಲ ಒಂದು ವಿಷಯಕ್ಕೆ ನೀನ್ ಆರ್ಡರ್ ಮಾಡ್ತಾನೆ ಇರ್ತೀಯ, ನಾವು ಮಾಡ್ತಾನೆ ಇರ್ತೀವಿ, ಅದಕ್ಕೂ ನಿನ್ಗೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸರಿ ಏನಕ್ಕೋ ಸುಮ್ನೆ ಬೈತಾ ಇರ್ತೀಯಲ್ವಾ ಅಂತ ನಮ್ ಪಡಗ್ ನಾವ್ ಸುಮ್ನೆ ಇದ್ರೆ ಕೂಡ ಅವಾಗೂ ನೀನ್ ಬಿಡಲ್ಲ ಅಂತೀಯ. ಯಾವ್ದಾದ್ರು ಒಂದು ವಿಷಯ ಎತ್ಕೊಂಡು ಜಗಳ ಮಾಡ್ತಾನೆ ಇರ್ತೀಯ. ಅರೆ ಯಾವಾಗಾದ್ರೂ ನಾವು ಮಾತಾಡಿದ್ರೆ ನೀನ್ ಕೇಳಿಸ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ ರಿಯಾ ಅವರಮ್ಮ ಏನೋ ಹೇಳಕ್ಕೆ ಬರ್ತಾರೆ. ಆದ್ರೆ ಟಕ್ಕಂತ ರಿಯಾ ಅವರಪ್ಪ ಒಂದ್ ನಿಮಿಷ ನೀನೇನು ಮಾತಾಡ್ಬೇಡ, ನಾನು ಏನ್ ಹೇಳ್ಬೇಕಂತ ಅನ್ಕೊಂಡಿದ್ದೀನೋ ನನ್ಗೆ ಅದನ್ನ ಫಿನಿಶ್ ಮಾಡಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಟ್ಬಿಡು, ಯಾಕಂದ್ರೆ ನಾನು ಡಿವೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಅದ್ರಿಂದ ನನ್ನ ಮನ್ಸಲ್ಲಿ ಏನೆಲ್ಲ ಇದೆ ಅಂತ ನಾನು ಅದನ್ನೆಲ್ಲ ಹೇಳ್ಬಿಡ್ತೀನಿ, ದಯವಿಟ್ಟು ಅದನ್ನ ಕೇಳಿಸ್ಕೊ ಅಂತ ಹೇಳ್ತಾರೆ. ಇಷ್ಟು ವರ್ಷ ನಾನು ನಿನ್ ಜೊತೆ ಜೀವನ ಸಾಗಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ಹಲ್ ಕಚ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಹೆಂಗಿರ್ತಾ ಇತ್ತು ಗೊತ್ತಾ, ನನ್ಗೆ ಮನೇಲಿ ಇರ್ಬೇಕಾದ್ರೆ ನಾನೇನೋ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದಂಗೆ ನೀನ್ ಜೈಲರ್ ತರ ನಡೆಸ್ತಾ ಇದ್ದೆ. ನೀನ್ ಮನೆ ಓದಿಸ್ಬೇಕಾದ್ರೆ ಅಪ್ಪಿ ತಪ್ಪಿ ನಡೆದ್ ಬಿಟ್ರೆ ಸಾಕು, ಅದಕ್ಕೊಂದ್ ಗಲಾಟೆ. ಊಟ ಮಾಡ್ಬೇಕಾದ್ರೆ ಸೌಂಡ್ ಮಾಡಬಾರ್ದು, ನೀನ್ ಇದು ಹೆಲ್ದಿಯಾಗಿದೆ ತಿನ್ನು ಅಂತ ಹೇಳಿದ್ರೆ ಬಾಯ್ ಮುಚ್ಕೊಂಡು ನಾನು ಅದನ್ನ ತಿನ್ಬಿಡ್ಬೇಕು, ಅದಕ್ಕೂ ನಿನ್ಗೇನು ನಾನು ಅಪೋಸ್ ಮಾಡಬಾರ್ದು, ಏನಾದ್ರೂ ನಗ್ನಗ್ತಾ ಅಕ್ಸೆಪ್ಟ್ ಮಾಡ್ಬೇಕು. ನನಗ್ ಮತ್ತೆ ಈ ತರ ರೂಲ್ಸ್ ನ ಹಾಕಿ ಸಾಯಿಸ್ತಾ ಇದ್ದೆ ಹಂಗಂತ ಚಿಕ್ಕ ಮಕ್ಕಳ ತರ ಲಿಸ್ಟ್ ಹೇಳ್ಕೊಂಡು ಹೋದ್ರೆ ರಿಯಾ ಅವರಮ್ಮ ಹೇಳ್ತಾರೆ ಅದೆಲ್ಲ ನೀವ್ ಆರೋಗ್ಯವಾಗಿರ್ಬೇಕು, ಹೈಜೀನಿಕ್ ಇರ್ಬೇಕು ಅನ್ನೋದಕ್ಕೋಸ್ಕರ ತಾನೇ ನಾನು ಅದೆಲ್ಲ ಮಾಡೋದು ಅಂದಾಗ ರಿಯಾ ಅವರಪ್ಪ ಹೇಳ್ತಾರೆ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ನಾನು ಏನ್ ಹೇಳಿದ್ರೆ ಕೂಡ ನೀನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸರಿ ಲಾಸ್ಟ್ ಅಂಡ್ ಫೈನಲ್ ನಿನ್ಗೆ ಅಮೌಂಟ್ ಬೇಕಾ ಅಥವಾ ಪ್ರಾಪರ್ಟಿ ಬೇಕಾ ಅಂತ ಕೇಳಿದಾಗ ಈ ಮಾತು ಬಂದು ರಿಯಾ ಅವರ ಮಕ್ಕಳು ಎತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನಾನ್ ನಿಮ್ನ ಮದ್ವೆ ಮಾಡ್ಕೊಂಡಾಗಿಂದ ನೀನು ಮತ್ತೆ ರಿಯಾನೇ ಒಂದು ಪ್ರಪಂಚ ಅಂತ ಹೇಳಿ ಬದುಕ್ತೆ, ನಿಮ್ಗೋಸ್ಕರ ಪ್ರತಿಯೊಂದು ನೋಡಿ ನೋಡಿ ಮಾಡ್ತಾ ಇದ್ದೆ, ಎಲ್ಲ ನಿಮ್ಗೋಸ್ಕರ ಅಂತ ಮಾಡಿದ್ದಕ್ಕೆ ಇವಾಗ ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ, ನನ್ನನ್ನ ದೂರ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ರಿಯಾ ಅವರಪ್ಪ ಹೇಳ್ತಾರೆ ನಿನ್ಗಿದು ಕಷ್ಟವಾಗಿ ಇರುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಆದ್ರೆ ನಿನ್ ಜೊತೆ ಇದ್ದಷ್ಟು ನಾನು ಓವರ್ ಡಿಪ್ರೆಷನ್ಗೆ ಹೊರಟೋಗ್ತಾ ಇದ್ದೀನಿ, ನನ್ಗೆ ಇದ್ಮೇಲೆ ಇದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ಇನ್ನಾದ್ರೂ ನನ್ನ ಲೈಫ್ ನೋಡೋಣ ಅಂತ ಅನ್ಕೊಂಡಿದೀನಿ. ನೋಡಮ್ಮ ರಿಯಾ, ನಾನ್ ನಿನ್ಗೆ ಯಾವತ್ತೂ ಅಡ್ಡಿ ಇರೋದಿಲ್ಲ, ಆದ್ರೆ ಯಾವತ್ತೂ ನಿನ್ಗೊಂದು ಸಪೋರ್ಟಿವ್ ಆಗಿ ನಿಲ್ತೀನಿ. ನೀನ್ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯೋ ಅದಕ್ಕೆ ನೀನ್ ಧೈರ್ಯವಾಗಿ ಮಾಡು. ನೀನ್ ಬೀಜಿಂಗ್ ಹೋಗ್ಬೇಕು ಅಂತ ಹೇಳ್ದಲ್ಲ ಹೋಗು, ಅಲ್ಲಿ ನೀನ್ ಜರ್ನಲಿಸ್ಟ್ ಓದ್ಬೇಕು ಅಂತಂದಲ್ಲ ಅದಕ್ ಕೂಡ ಹೋಗು, ನಿನಗ್ ಪ್ರತಿಯೊಂದು ಸಪೋರ್ಟು ನಾನ್ ಮಾಡ್ತೀನಿ, ನಿನ್ನಿಂದ ನಾನ್ ನಿಂತಿರ್ತೀನಿ ಅಂತ ಹೇಳ್ತಾರೆ. ಇದರಿಂದ ಅವಳಿಗೊಂಥರ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಅಳುನೇ ಬಂದ್ಬಿಡತ್ತೆ. ಆದ್ರೆ ರಿಯಾ ಅವ್ರ ಅಮ್ಮಗಂತೂ ಇನ್ನಷ್ಟು ಬೇಜಾರಾಗ್ಬಿಡುತ್ತೆ. ಆದ್ರೆ ಒಂದ್ ಸ್ಟೇಜ್ಗೆ ರಿಯಾ ಅವ್ರಮ್ಮ ಸರಿ ಆಯ್ತು ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರ ತಾನೆ, ಬನ್ನಿ ಇವಾಗ್ಲೇ ಹೋಗ್ಬಿಟ್ಟದ್ ಏನೇನ್ ಫಾರ್ಮಾಲಿಟೀಸ್ ಇದೆಯೋ ಅದನ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂದಾಗ ರಿಯಾ ಟಕ್ ಅಂತ ಕೈ ಹಿಡ್ಕೊಂಡು ಹೇಳ್ತಾಳೆ ಅಮ್ಮ ಪ್ಲೀಸ್ ಮಾ ಒಂದೇ ನಿಮಿಷ ನನ್ ಮಾತ್ ಕೇಳಿ, ನಾನ್ ಮಾತಾಡ್ಬೇಕಾಗಿರೋದು ಇದೆ ಅಲ್ವಾ, ನಾನ್ ಮಾತಾಡ್ಬಿಡ್ತೀನಿ ಆಮೇಲೆ ಹೋಗೋಣ ಸುಮ್ಮನೆ ಇರಮ್ಮ ಕೂತ್ಕೋ ಅಂತ ಹೇಳ್ಬಿಟ್ಟು ಈಗ ಅವ್ರ ಅಪ್ಪ ಹತ್ರ ಹೇಳ್ತಾಳೆ ಇಲ್ಲಿ ನೋಡಿಯಪ್ಪ ನನಗ್ ಗೊತ್ತಿರೋಂಗೆ ನನಗ್ ಜ್ಞಾಪಕ ಇರೋಂಗೆ ಅಮ್ಮಮ್ಮ ಅಂದ್ರೆ ನೀವು ಒಂದ್ 2 ಸತಿಕ್ ಮಾಡಿರ್ತೀರಾ ಅಷ್ಟೇ, ನೀವು ಕೆಲಸ ಮುಗಿಸ್ಕೊಂಡ್ ಮನೆಗ್ ಬರೋಷ್ಟ್ರಲ್ಲಿ ಮನೆ ಅಷ್ಟು ನೀಟಾಗಿರುತ್ತೆ, ನಿಮ್ಗೆ ಟೈಮ್ಗೂ ಅಡ್ಗೆ ಮಾಡಿಡೋದು ಯಾರು ಅಮ್ಮ, ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ ಬಟ್ಟೆ ನೀಟಾಗಿ ಒಗ್ದು ಅದನ್ನೆಲ್ಲ ಐರನ್ ಮಾಡ್ಕೊಡೋದು ಯಾರು ಅಮ್ಮ, ಇದನ್ನೆಲ್ಲ ನೀವ್ ಯೋಚನೆ ಮಾಡಲ್ವಾ ಅಂದಾಗ ರಿಯಾ ಅವ್ರಪ್ಪ ಹೇಳ್ತಾರೆ ಹೌದಮ್ಮ ಇದೆಲ್ಲ ನನ್ಗೆ ಚೆನ್ನಾಗೇ ಗೊತ್ತು, ಅದಕ್ಕಂತ ಯಾವತ್ಗೂ ನಾನೇ ಅಡ್ಜಸ್ಟ್ ಮಾಡ್ಕೊಂಡಿರಕ್ ಆಗೋದಿಲ್ವಲ್ಲ, ಇವಾಗ್ಲೂ ಅಷ್ಟೇ ಆ ಮನೆ ತಗೊಳ್ಳೋ ವಿಷಯದಲ್ಲಿ ಕೂಡ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ, ನನ್ ಪರ್ಮಿಷನ್ ಕೂಡ ತಗೊಂಡಿಲ್ಲ ಅಂತಂದಾಗ ರಿಯಾ ಹೇಳ್ತಾಳೆ ಅಪ್ಪ ಆ ಒಂದು ವಿಷಯ ಮಾತ್ರ ನಿಮ್ ಕಣ್ಣು ಕಾಣಿಸ್ತಾ ಇದೆಯಾ ಅಪ್ಪ, ನಿಮ್ಗೆ ನೆನ್ಪಿದ್ಯಾ ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ಅಮ್ಮ ಅವರು ಒಂದು ಬಿಸ್ನೆಸ್ ಟ್ರಿಪ್ಗೆ ಅಂತ ಹೋಗಿದ್ರು, ಆ ಟೈಮಲ್ಲಿ ಒಂದೇ ಏನೋ ನಾನು ಸ್ಕೂಲಿಂದ ಪಿಕಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿನಗೆ ನಾನು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಕೂಡ ಗೊತ್ತಿಲ್ಲ, ನಾನು ಎಲಿಮೆಂಟರಿ ಸ್ಕೂಲಲ್ಲಿ ಓದ್ತಾ ಇರೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ನನ್ನನ್ನ ಪಿಕಪ್ ಮಾಡಕ್ಕೆ ಅಂತ ಹೋಗಿದ್ರಿ, ಹಂಗ್ ನೋಡಿದ್ರೆ ಅಮ್ಮ ಡೈಲಿ ನನ್ನನ್ನ ಸ್ಕೂಲಿಗೆ ಬಿಡೋದಾಗ್ಲಿ ಪಿಕಪ್ ಮಾಡೋದಾಗ್ಲಿ ಎಲ್ಲ ಅಮ್ಮನೇ ತಾನೇ ಮಾಡ್ತಾ ಇದ್ದಿದ್ದು, ಅವಾಗ ಅಮ್ಮ ಕೂಡ ವರ್ಕ್ ಮಾಡ್ತಾ ಇದ್ರಪ್ಪ, ಆದ್ರೆ ನನ್ಗೆ A to Z ಎಲ್ಲ ಅಮ್ಮನೇ ತಾನೇ ನೋಡ್ಕೊಳ್ತಾ ಇದ್ದಿದ್ದು, ನಿಮ್ಗೂ ಅಷ್ಟೇ ದಿನಕ್ಕೆ ಏನೆಲ್ಲ ಬೇಕು ಏನೆಲ್ಲ ಮಾಡ್ಬೇಕು ಅಂತ ಪ್ರತಿಯೊಂದ್ರು ಅಮ್ಮ ತಾನಪ್ಪ ಮಾಡ್ಕೊಡ್ತಾ ಇದ್ದಿದ್ದು, ಆದ್ರೆ ಇವಾಗ ಈ ಒಂದು ವಿಷಯನ ಇಟ್ಕೊಂಡು ನನಗ್ ತುಂಬಾ ಸ್ಟ್ರೆಸ್ ಆಗ್ತಿದೆ, ನಾನು ಡಿಪ್ರೆಷನ್ ಹೊಟ್ಟೋಗ್ತಾ ಇದೀನಿ, ನನ್ ಕೆಲ ಅವಳ ಜೊತೆ ಇರಕ್ ಆಗೋದಿಲ್ಲ ಅಂತಂದ್ರೆ ಏನ್ ಅರ್ಥ, ಅವಾಗೆಲ್ಲ ಅಮ್ಮ ಏನಾದ್ರು ಹೇಳ್ತಾರೆ ಅಂದ್ರೆ ನೀವು ಸುಮ್ನೆ ಆರ್ಗ್ಯೂ ಮಾಡೋದ್ ಯಾಕೆ ಮಾತಾಡೋದ್ ಯಾಕೆ ಅಂತ ಅಮ್ಮ ಏನ್ ಹೇಳಿದ್ರೆ ಕೂಡ ಕರೆಕ್ಟ್ ಅಂತ ಹೇಳ್ಬಿಡ್ತಾ ಇದ್ರಿ, ನನ್ನ ಹತ್ರನು ಅಷ್ಟೇ ನೀವು ಜಗಳ ಮಾಡ್ಕೊಂಡಾಗ ನನ್ಗೊಂದ್ ಸ್ವಲ್ಪ ಅಮೌಂಟ್ ನ ಕೊಟ್ಬಿಟ್ಟು ಬೇಕಾಗಿರೋ ಚಾಕ್ಲೇಟ್ಸ್ ತಗೊಂಬ ಅಂತ ನನ್ಗೆ ಸಮಾಧಾನ ಮಾಡ್ತಾ ಇದ್ರಿ, ಅವಾಗೆಲ್ಲ ನನ್ಗೆ ನೀವಂದ್ರೆ ಎಷ್ಟು ಇಷ್ಟ ಗೊತ್ತಪ್ಪ, ಅವಾಗ ಮಾತ್ರ ಅಲ್ಲ ಇವಾಗ ನೀವಂದ್ರೆ ತುಂಬಾನೇ ಇಷ್ಟ, ಆದ್ರೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ನನ್ನ ಹತ್ರ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು, ಅದೀಗ ನಾನು ದೊಡ್ಡೋಳಾಗಿದ್ದೀನಪ್ಪ, ಯಾರ ಮನಸ್ಥಿತಿ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗೂ ಇದೆ, ಆದ್ರೆ ನನ್ಗೆ ಇವಾಗ ಒಂದ್ ವಿಷಯ ಅರ್ಥ ಆಗ್ತಿದೆ ಅಪ್ಪ, ಅವಾಗೆಲ್ಲ ಅಮ್ಮ ಏನ್ ಹೇಳಿದ್ರು ಕೂಡ ನೀನ್ ಹೇಳಿದ್ದೆ ಸರಿ ನೀನ್ ಹೇಳಿದ್ದೆ ಕರೆಕ್ಟ್ ಅಂತ ಇದ್ದವರು ಇವಾಗ ಅವ್ರು ಏನ್ ಮಾಡಿದ್ರು ತಪ್ಪು ಅಂತ ಮಾತಾಡ್ತಾ ಇದೀರಪ್ಪ, ಅವಾಗ ನೀವೇ ತಾನೆ ಅವ್ರಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದು, ನೀವು ಅವಾಗದವಾಗ ಅವ್ರ ಹತ್ರ ಬಗೆಹರಿಸ್ಕೊಂಡಿದ್ರೆ ಇವಾಗ ಇಲ್ಲಿವರೆಗೂ ಪ್ರಾಬ್ಲಮ್ ಬರ್ತಾ ಇರ್ಲಿಲ್ವಲ್ಲ ಅಂತ ಅವ್ರಪ್ಪ ಇವಾಗ ಅವ್ರಪ್ಪ ಮಾಡಿರೋದು ಒಂದು ತಪ್ಪು ಅಂತ ಅವ್ಳು ಹೇಳಿ ತೋರಿಸಿದಾಗ ಈಗ ಅವ್ರಪ್ಪ ತುಂಬಾನೇ ಬೇಜಾರಾಗುತ್ತೆ. ರಿಯಾ ಅವ್ರಪ್ಪ ಹೇಳ್ತಾರೆ ಆರ್ಗ್ಯೂ ಮಾಡದೆ ಜಗಳ ಮಾಡದೆ ಸೈಲೆಂಟ್ ಆಗಿರೋದು ಕೂಡ ಏನು ಪ್ರಾಬ್ಲಮ್ ಅಲ್ವಲ್ಲಮ್ಮ, ಜಗಳ ಮಾಡಿದ್ರೇನೆ ಪ್ರಾಬ್ಲಮ್ ಬಗೆಹರಿಯೋದು ನನ್ನ ಹತ್ರ ಕೇಳಿದಾಗ ರಿಯಾಗ್ ಇದ್ರ ಹತ್ರ ಆನ್ಸರ್ ಇಲ್ವಲ್ಲ, ಅದಕ್ಕೆ ಅವಳ ಅಮ್ಮ ಹತ್ರ ಹೇಳ್ತಾಳೆ ಇಲ್ಲೋಡಮ್ಮ ಇವಾಗ ಇದೇ ರಿಯಾಲಿಟಿ, ನೀವು ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಇವಾಗ ಏನು ಅಪ್ಪ ಇಲ್ಲಂದ್ರೆ ನಿಮ್ ಕೈಲಿ ಇರಕ್ಕಾಗಲ್ವಾ, ನನಗೆ ಗೊತ್ತಮ್ಮ ನೀವ್ ಎಷ್ಟು ಸ್ಟ್ರಾಂಗ್ ಲೇಡಿ ಅಂತ, ಅಪ್ಪ ಇಲ್ಲಂದ್ರೆ ಏನು ನಿಮ್ ಪಾಡಿಗೆ ನೀವ್ ಇರ್ಬೋದು ಸ್ವತಂತ್ರವಾಗಿರ್ಬೋದು, ನಿಮ್ ಜೊತೆ ನಾನ್ ಇರ್ತೀನಿ ಅಂತ ಅವ್ರಮ್ಮಗೆ ಸ್ವಲ್ಪ ಸಮಾಧಾನ ಆಗೋ ತರ ಮಾತಾಡಲಿಂದ ಹೊರಗಡೆ ಕರ್ಕೊಂಡ್ ಬಂದಾಗ ಬಟ್ ಅವ್ರಪ್ಪ ಫುಲ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಡಿವೋರ್ಸ್ ಕೊಡ್ಲೇಬೇಕು ಅಂತ, ನಾಳೆ 12 ಗಂಟೆಗೆ ಲಾಯರ್ ಆಫೀಸ್ ಹತ್ರ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ರಿಯಾ ಅವ್ರ ಅಮ್ಮ ಹತ್ರ ಹೇಳ್ತಾಳೆ ಇಲ್ಲಿ ನೋಡಮ್ಮ ನಾನು ಬೀಜಿಂಗ್ ಹೋಗೋದಕ್ಕೆ ಇನ್ನು 2 ಮಂತ್ಸ್ ಇದೆ, ಆ 2 ಮಂತ್ಸ್ ವರ್ಗು ನಾನು ನಿನ್ ಜೊತೆನೆ ಇರ್ಲಾ ಮನೆಗ್ ಬರ್ಲಾ ಅಂತ ಕೇಳಿದಾಗ ಅವ್ರ ಅಮ್ಮ ಹೇಳ್ತಾರೆ ಬೇಡ ರಿಯಾ ಒಬ್ಳೇ ಇರೋದಕ್ಕೆ ಅಭ್ಯಾಸ ಮಾಡ್ಕೋಬೇಕಲ್ವಾ, ನಾನು ಹಂಗೆ ಇರ್ತೀನಿ, ಆದ್ರೆ ನಾನ್ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ, ನೀನ್ ನನ್ಗೋಸ್ಕರ ಸಪೋರ್ಟಿವ್ ಆಗಿ ಮಾತಾಡ್ತೀಯ ಅಂದಾಗ ರಿಯಾ ಹೇಳ್ತಾಳೆ ಅಮ್ಮ ನಾನೇನು ಫೇವರಿಸಮ್ ಮಾಡಿಲ್ಲ, ನಿನಗ್ ಸಪೋರ್ಟಿವ್ ಆಗಿ ಅಂತ ನಾನು ಮಾತಾಡಿಲ್ಲ, ನಾನೊಂದು ಜರ್ನಲಿಸ್ಟ್, 2 ಕಡೆ ಯಾವ್ದು ನ್ಯಾಯ ನೀತಿ ಅಂತ ನೋಡ್ಬಿಟ್ಟೆ ತಾನೆ ನಾನ್ ಮಾತಾಡ್ಬೇಕು, ಆತರನೇ ನಾನು ಇವಾಗ ಮಾತಾಡಿದ್ದು ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವ್ರಮ್ಮ ಕೂಡ ಸಮಾಧಾನ ಮಾಡಿ ಮನೆಗೆ ಕಳ್ಸಿಕೊಡ್ತಾಳೆ. ಇವಾಗ ಇನ್ನೊಂದ್ ಕಡೆ ಆರೆಂಜ್
ಆರೆಂಜ್ ನ ತೋರಿಸ್ತಾರೆ. ಅವಳು ಇಷ್ಟು ದಿನ ಜಿ ಅವ್ರ ರೂಮ್ ಅಲ್ಲಿ ತಾನೆ ಇದ್ಲು, ಇವಾಗ ಅವ್ರ ಅಮ್ಮ ಇರೋ ಜಾಗಕ್ಕೆ ಹೋಗ್ತಾಳೆ. ಹಂಗೆ ಸ್ಮೈಲಿಂಗ್ ಆಗಿ ನಿಂತಿರ್ತಾಳೆ. ಅವ್ರಮ್ಮ ಕೂಡ ಡೋರ್ ಓಪನ್ ಮಾಡಿದಾಗ ಅವ್ರಮ್ಮ ಮುಖದಲ್ಲಿ ನಗು ಏನು ಕಾಣಿಸಲ್ಲ. ಅವ್ರಂಗೆ ಮುಖಾನ ತಿರ್ಗಿಸ್ಕೊಂತಾರೆ. ಇವಳು ಕೂಡ ಸೈಲೆಂಟ್ ಆಗಿ ಒಳಗಡೆ ಬಂದವಳು, ಏನಮ್ಮ ನೀನ್ ಮಾಫ್ ಮಾಡ್ತಾ ಇದೀಯ, ಕೊಡು ನಿನ್ಗೆ ಇವಾಗ್ಲೇ ಕಾಲ್ ಸರಿ ಇಲ್ಲ, ಕೊಡು ನಾನ್ ಮಾಫ್ ಮಾಡ್ತೀನಿ ಅಂತ ಅವ್ರಮ್ಮ ಹತ್ರ ಮಾಫ್ ಸ್ಟಿಕ್ ನ ತಗೊಂಡು ಅವಳು ಮಾಫ್ ಮಾಡ್ತಾ ಇರ್ತಾಳೆ. ಆಗ ಅವ್ರಮ್ಮ ಕೇಳ್ತಾರೆ, ಹೌದು ಇಷ್ಟು ದಿನ ಏನ್ ಮಾಡ್ಕೊಂಡಿದ್ದೆ ಅಲ್ಲಿ ಅಂದಾಗ ಇವಳು ಹೇಳ್ತಾಳೆ, ನಾನೇನ್ ಮಾಡ್ತಾ ಇದ್ದೆ, ಡೈಲಿ ಜ್ಯಾಂಗ್ ಅವ್ರ ಶಾಪ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ಕೆಲಸ ನೋಡ್ತಾ ಇದ್ದೆ ಅಂದಾಗ ಅವ್ರಮ್ಮ ಹೇಳ್ತಾರೆ, ಇನ್ಮೇಲೆ ನೀನ್ ಅಲ್ಲೆಲ್ಲ ಹೋಗ್ಬೇಡ, ಅವರೆಲ್ಲ ಏನು ಎಂತ ನೀನ್ ಮರ್ತೋಗ್ಬಿಟ್ಟಿದ್ಯಾ, ನಮ್ ಬಗ್ಗೆ ಅವರು ಹಿಂದ್ಗಡೆ ತುಂಬಾನೇ ಕೆಟ್ಟದಾಗ ಮಾತಾಡ್ಕೊಳ್ತಾರೆ, ಅವರೆಲ್ಲ ಸರಿ ಇಲ್ಲ, ನಮ್ಮನ್ನ ನೋಡಿದ್ರೆ ಅವ್ರಿಗೆ ಆಗಲ್ಲ, ನಾನು ಆಲ್ರೆಡಿ ನಿನ್ ಹತ್ರ ಹೇಳಿದ್ವಲ್ಲ, ಮತ್ತೆ ಏನಕ್ಕೆ ನೀನ್ ಅವ್ರ ಜೊತೆನೆ ಹೋಗಿದ್ಯಾ ಅಂತ ಕೇಳಿದಾಗ ಆರೆಂಜ್ಗೆ ಟೆನ್ಷನ್ ಆಗುತ್ತೆ. ಮತ್ತೆ ಅಮ್ಮ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ರ ಅಂತ, ಯಾಕಂದ್ರೆ ಅವ್ಳು ಅವಾಗಿಂದ ಹತ್ರ ಹೇಳಿತಾನೆ ಬೆಳೆಸಿರ್ತಾರೆ. ಇವಳು ಹೇಳ್ತಾಳೆ, ಅಮ್ಮ ಅವ್ರಿಗೇನ್ ಅದನ್ನ ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ, ಅವ್ರಿಗೆ ಮಾಡೋದಕ್ಕೆ 1000 ಕೆಲಸ ಇರುತ್ತೆ, ಅವ್ರ ಕೆಲಸ ಅವ್ರು ನೋಡ್ತಾರೆ, ಅದನ್ನ ಬಿಟ್ಟು ನಮ್ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಅವ್ರಿಗೆ ಎಲ್ಲಿರುತ್ತೆ ಅಂದಾಗ ಇವ್ರಮ್ಮ ಅಂತಾರೆ, ನೋಡ್ದ ಅಲ್ಲಿ ಇದ್ದಿದ್ದೆ ನೀನ್ ಸ್ವಲ್ಪ ದಿನ, ನೀನು ಕೂಡ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಕಳ್ಸಿಬಿಟ್ಟಿದ್ದಾರೆ, ನೀನ್ ಕೂಡ ಹಂಗೆ ಮಾತಾಡ್ತಾ ಇದೀಯಾ, ನಿಮ್ಮ ಅಣ್ಣಗೆ ನಾನಂದ್ರೆ ಇಷ್ಟ ಆಗಲ್ಲ, ನಿಮ್ಮ ಅಣ್ಣನು ನನ್ನ ಹತ್ರ ಅಷ್ಟು ಜೋರಾಗಿ ಮಾತಾಡ್ತಾನೆ ಅಂದ್ರೆ ನೀನ್ ಕೂಡ ನನ್ನ ಹತ್ರ ಹಂಗೆ ಮಾತಾಡ್ತೀಯ ಅನ್ನೋ ತರ ಕೇಳಿದಾಗ ಇವಳು ಅಂತಾಳೆ, ಅಯ್ಯೋ ಅಮ್ಮ ತಾಯಿ ನೀನ್ ಮತ್ತೆ ಶುರು ಮಾಡ್ಬಿಟ್ಟ, ನೀನ್ ಏನಾದ್ರೂ ಹೇಳ್ಕೊ, ಇನ್ಮೇಲೆ ನನ್ ಕಿವಿ ಕೆಲಸ ಮಾಡಲ್ಲ, ನನ್ ಪಾಡ್ಗ್ ನಾನೇನೋ ಮಾಡ್ಕೊಂತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಿ ಅವ್ಳ ಪಾಡ್ಗಳು ಕೆಲಸ ಮಾಡ್ತಾ ಇದ್ರೆ ಅವ್ರಮ್ಮ ಪಾಡ್ಗ ಅವ್ರಮ್ಮ ಬಡ್ಕೊಳ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ನೈಟ್ ಆಗಿರುತ್ತೆ. ಜಿಯನ್ನ ಮತ್ತೆ ಜ್ಯಾಂಗ್ ನ ತೋರಿಸ್ತಾರೆ. ಅವರಿಬ್ರು ಇವತ್ತು ಜಿ ಅವ್ರ ಅಪ್ಪ ರೆಸ್ಟೋರೆಂಟ್ ಅಲ್ಲೇ ಕೂತಿರ್ತಾರೆ. ಆದ್ರೆ ಲಿಂಗ್ ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ, ಅಂದ್ರೆ ನಮ್ ಹೀರೋ ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಇವರಿಬ್ರು ಹಂಗೆ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋ ಹುಡುಗಿ ಬಂದು ಹೇಳ್ತಾಳೆ, ಅಂದ್ರೆ ಅವತ್ತು ಆ ಟೀಚರ್ ಆಂಟಿ ಲೇಡಿ, ಆ ಬ್ರೋಕರ್ ಆಂಟಿ ಮತ್ತೆ ಜ್ಯಾಂಗ್ ಅವ್ರಮ್ಮ ಅವರೆಲ್ಲ ಮಾತಾಡ್ಕೊಂಡಿರ್ತಾರಲ್ವಾ, ಅವ್ರಪ್ಪ ಎಲ್ಲ ಮಾತಾಡ್ಕೊಂಡಿರ್ತಾರಲ್ವಾ, ಆ ವಿಷಯನೆಲ್ಲ ಹೇಳಿದಾಗ ಜಿಯಾ ಹೇಳ್ತಾಳೆ, ಏನು ಇಷ್ಟೆಲ್ಲ ನಡೀತಾ, ಇದೆಲ್ಲ ಇವಾಗ ನಡೀತು, ಅಪ್ಪ ಯಾಕೆ ನನ್ನ ಹತ್ರ ಏನು ಹೇಳಲೇ ಇಲ್ಲ ಅಂತ ಕೇಳ್ತಾಳೆ. ಅಷ್ಟೇ ಅಲ್ಲ ಅವಳೆ ಅನ್ಕೊಂತಾಳೆ, ಹಂಗಾದ್ರೆ ಜ್ಯಾಂಗ್ ಅವ್ರಮ್ಮ ಮತ್ತೆ ನಪ್ಪ ಇಬ್ರು ಡೇಟ್ ಮಾಡ್ತಾ ಇದಾರ, ಹೆಂಗೆ ನಮ್ಮ ಹತ್ರ ಒಂದ್ ವಿಷಯನೂ ಹೇಳಿಲ್ಲ ಅಂದಾಗ ಅದಕ್ಕೆ ಆ ಕೆಲಸ ಮಾಡೋ ಹುಡುಗಿ ಹೇಳ್ತಾಳೆ, ಹೌದು ಅವ್ರು ಕೂಡ ಏನೋ ನಾಳೆ ಬುಕ್ ಶಾಪ್ ಗೆ ಹೋಗೋ ತರ ಮಾತಾಡ್ಕೊಂಡ್ರು ಅಂತ ಹೇಳಿದಾಗ ಜಿಯಾಗೆ ಟೆನ್ಷನ್ ಆಗುತ್ತೆ. ಅವ್ರು ಡೇಟ್ ಮಾಡ್ತಾರ ಇಲ್ವಾ ಅನ್ನೋದು ಸೆಕೆಂಡರಿ, ಆದ್ರೆ ನನ್ನ ಹತ್ರ ಒಂದ್ ಮಾತಾದ್ರು ಹೇಳಿದ್ರ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ ಅಂತ ಏನೋ ಜಿ ಅವ್ರ ಅಪ್ಪಗೆ ಇವಳ ಅಮ್ಮ ತರ ಮಾತಾಡ್ತಾ ಇರ್ತಾಳೆ. ಇವ್ರ ಹತ್ರ ಮಾತಾಡೋ ಟೈಮಲ್ಲಿ ಸ್ವಲ್ಪತ್ಗೆ ಜಿ ಅವ್ರ ಅಪ್ಪ ಕೂಡ ಜಾಗಕ್ಕೆ ಬರ್ತಾರೆ. ಅವ್ರ ಅಪ್ಪನ ನೋಡಿದ ತಕ್ಷಣ ಜಿಯಾ ಒಂಥರ ಹಂಗೆ ವ್ಯಂಗ್ಯವಾಗಿ ನಗ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಅಪ್ಪಗೆ ಅರ್ಥ ಆಗ್ತಿದೆ, ಇವಳು ಯಾಕೋ ವ್ಯತ್ಯಾಸವಾಗಿ ನಗ್ತಾ ಇದ್ದಾಳೆ, ಏನೋ ಸರಿ ಇಲ್ವೇ ಅಂತ. ಸರಿ ಆಯ್ತು, ಟೈಮ್ ಜಾಸ್ತಿ ಆಗಿದೆ, ನಾನ್ ಡಿನ್ನರ್ಗೆ ಮನೆಗ್ ಬಂದ್ಬಿಡ್ತೀನಿ, ನೀವಿಬ್ರು ಮನೆಗ್ ಹೋಗಿ ಅಂತ ಹೇಳಿದ್ರೆ ಇಬ್ರು ಹಂಗೆ ಕೂತ್ಕೊಂಡು ನಗ್ತಾನೆ ಇರ್ತಾರ. ಜೊತೆಗೆ ಜಿಯಾ ಬೇರೆ ಜ್ಯಾಂಗ್ ನ ಗೀಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಏ ಪ್ಲೀಸ್ ಕಣೋ, ನಾಳೆ ನಾವು ಕೂಡ ಬುಕ್ ಶಾಪ್ಗೆ ಹೋಗೋಣ, ಅವ್ರ ಏನ್ ಮಾಡ್ತಾರೆ ಅಂತ ನೋಡೋಣ ಅಂದಾಗ ಜ್ಯಾಂಗ್ ಹೇಳ್ತಾನೆ, ಏ ಜಿಯಾ ಅದೆಲ್ಲ ತಪ್ಪು, ಅವ್ರ ಪ್ರೈವಸಿಯಲ್ಲಿ ನಾವೇನಕ್ ತಲೆ ಹಾಕೋದು, ಆತರ ಎಲ್ಲ ಮಾಡೋದ್ ಬೇಡ ಅಂತಂದಾಗ ಇವಳು ಪ್ಲೀಸ್ ಕಣೋ ಅಂತ ಹಂಗೆ ಗೀಚ್ತಾ ಇರ್ಬೇಕಾದ್ರೆ ಅವನಂತಾನೆ, ಇದೆಲ್ಲ ನಿನ್ ಬಾಯ್ ಫ್ರೆಂಡ್ ಹತ್ರ ಇಟ್ಕೊ, ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳಿ ಗದ್ರು ಬಿಡ್ತಾನೆ. ಅದಾದ್ಮೇಲೆ ಅವ್ರ ಅಪ್ಪ ಕಡೆ ಹೋದ್ಮೇಲೆ ಜ್ಯಾಂಗ್ ಹೇಳ್ತಾನೆ, ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂದಾಗ ಇವಳು ಅಂತಾಳೆ, ನೋಡೋ ಲೀಗಲ್ ಆಗಿ ನೀನ್ ಕೂಡ ಇವಾಗ ನಮ್ ರೇಷನ್ ಬುಕ್ ಅಲ್ಲಿ ಜಾಯ್ನ್ ಆಗ್ತಾ ಇದೆಯಾ, ಇನ್ನೇನೋ ನಿನ್ ಪ್ರಾಬ್ಲಮ್ ಅಂದಾಗ ನನ್ ಪ್ರಾಬ್ಲಮ್ ಅದಲ್ಲ, ನಮ್ಮಮ್ಮ ಆಲ್ರೆಡಿ ಒಂದ್ಸತಿ ಅಪ್ಪನ ಬಿಟ್ಟು ಹೊಟ್ಟೋದ್ರು, ಮತ್ತೆ ಹಂಗೇನಾದ್ರು ಮಾಡ್ಬಿಟ್ರೆ ಮತ್ತೆ ಅಪ್ಪ ಮನ್ಸು ತುಂಬಾನೇ ಬೇಜಾರಾಗುತ್ತಲ್ವ ಅಂದಾಗ ಅಜ್ಜಿಯ ಹೇಳ್ತಾಳೆ, ಒಂದ್ಸತಿ ಹಂಗಾಯ್ತು ಅಂತ ಮತ್ತೆ ಹಂಗೆ ಆಗುತ್ತೇನೋ, ಅವಾಗೇನೋ ಪ್ರಾಬ್ಲಮ್ ಹಂಗಾಯ್ತು, ಇನ್ಮೇಲೆ ಹಂಗಲ್ಲ ಆಗಲ್ಲ, ಆದ್ರೆ ನೀನ್ ನಾಳೆ ನನ್ ಜೊತೆ ಬರ್ಬೇಕು ಅಂತ ಹೇಳಿ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಜಿ ಅವ್ರಪ್ಪ ಬಂದ್ಬಿಡ್ತಾರೆ. ಇವರಿಬ್ರು ನನಗೆ ಗೊತ್ತಿಲ್ಲದೆ ಏನೋ ಕೆಲಸ ಮಾಡ್ತಾ ಇದಾರೆ, ಏನೋ ಮುಚ್ಚಿಡ್ತಾ ಇದಾರೆ ಅಂತ ಕಾಣಿಸುತ್ತೆ ಅಂತ ಹಿಂದ್ಗಡೆಯಿಂದ ಹೋದವರು, ಏನ್ ನೀವಿಬ್ರು ಇನ್ನು ಮನೆಗೆ ಹೋಗಿಲ್ವಾ, ಸರಿ ಆಯ್ತು ಪಾತ್ರೆಗಳು ಜಾಸ್ತಿ ಇದೆ, ಬನ್ನಿ ನನ್ ಜೊತೆ ಬಂದ್ ತೊಳಿರಿ ಅಂತಂದಾಗ ಇವಳು ಇಲ್ಲ ನಾನು ಹೋಗ್ತೀನಿ ಅಂದಾಗ ಜ್ಯಾಂಗ್ ಕೂಡ ಸರಿ ನಡಿ ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಈಗ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ಜ್ಯಾಂಗು ಮತ್ತೆ ಜಿಯಾ ಇಬ್ರು ಹಂಗೆ ಕಣ್ಣಲ್ಲೇ ಮಾತಾಡ್ಕೊಂಡು ಸಿಗ್ನಲ್ ಕೊಟ್ಕೊಂಡು ನಗ್ತಾ ಇರ್ಬೇಕಾದ್ರೆ ಜಿ ಅವರಪ್ಪ ಹೇಳ್ತಾರೆ, ಜಿಯಾ ಸಾಯಂಕಾಲದಿಂದ ನೀನ್ ಮಾಡೋದ್ ಯಾಕೋ ವ್ಯತ್ಯಾಸವಾಗಿದೆಯಾ, ನನ್ನ ಹತ್ರ ಏನಾದ್ರು ಹೇಳ್ಬೇಕಾ, ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಾ ಇದೆಯಾ ಅಂದಾಗ ಜಿಯಾ ಹೇಳ್ತಾಳೆ, ಇಲ್ವಲ್ಲಪ್ಪ ಆತರ ಎಲ್ಲ ಏನಿಲ್ವೇ, ಆದ್ರೆ ನೀವೇನಾದ್ರೂ ನನ್ನ ಹತ್ರ ಹೇಳ್ಬೇಕಾ ಅಂತ ಕೇಳಿದಾಗ ಅಜ್ಜಿ ಅವರಪ್ಪಗೆ ನಗು ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ನನ್ಗೇನಮ್ಮ ಇರುತ್ತೆ ಹೇಳಕ್ಕೆ, ಆಸ್ ಯೂಶುವಲ್ ಹೋಟ್ಲಲ್ಲಿ ಕೆಲಸ ಮನೇಲಿ ಕೆಲಸ ಅಷ್ಟೇ ತಾನೆ ಅನ್ನೋ ತರ ಹೇಳಿ ಮ್ಯಾನೇಜ್ ಮಾಡಿದಾಗ ಇವ್ರಿಬ್ರು ಮತ್ತೆ ನಗ್ತಾ ಇರ್ತಾರ. ಇದನ್ನ ಗಮನಿಸೋ ಲಿಂಕ್ ಕೂಡ ನೋಡ್ತಾನೆ, ಏನ್ ಇವ್ರು ನನ್ ಗೊತ್ತಿಲ್ಲದೆ ಏನೋ ಮಾಡ್ತಾ ಇರೋಂಗಿದ್ದಾರೆ, ಕಣ್ಣಲ್ಲೇ ಸಿಗ್ನಲ್ ಕೊಟ್ಕೊಂಡು ಮಾತಾಡ್ತಾ ಇದಾರೆ ಏನು ಅಂತ ಅವ್ನ್ ಕೂಡ ಕಣ್ಣಲ್ಲೇ ಕೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಅದೆಲ್ಲ ಆಮೇಲೆ ಹೇಳ್ತೀನಿ ಇರು ಅಂತ. ಇವ್ರ ಈ ತರ ಮಾತಾಡ್ತಾ ಇರೋದನ್ನೆಲ್ಲ ಲಿಂಗ ಅವರಪ್ಪ ಕೂಡ ನೋಡ್ಬಿಟ್ಟು, ಈ 3 ಜನ ಏನೋ ಮಾಡ್ತಾ ಇದಾರೆ ಕಣೋ, ನಮ್ಗೆ ಗೊತ್ತಿಲ್ಲದೆ ಕಣ್ಣಲ್ಲೇ ಮಾತಾಡ್ಕೊಂತ ಇದಾರೆ ಅವಾಗಿಂದ ಅಂತ ಹೇಳಿದಾಗ ಜಿ ಅವರಪ್ಪ ಕೂಡ ನನಗೂ ಅದೇ ಡೌಟ್ ಆಗಿದೆ ಅಂತ ಹೇಳಿ ಇವರೆಲ್ಲ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಟ್ಯಾನ್ ನ ಮತ್ತೆ ಜ್ಯಾಂಗ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಜ್ಯಾಂಗ್ ಅವ್ರ ಫ್ರೆಂಡ್ ಅಂತೂ ಟ್ಯಾನ್ ಗೆ ಒಂದು ಬಾಡಿ ಗಾರ್ಡ್ ಆಗ್ಬಿಡ್ತಾನೆ ಅಂತಾನೆ ಹೇಳ್ಬೇಕು. ಯಾವಾಗ ನೋಡಿದ್ರು ಅವಳ ಹಿಂದ್ಗಡೆನೆ ತಿರುಗ್ತಾ ಇರ್ತಾನೆ. ಆದ್ರೆ ಅವಳಂತೂ ಇವನು ಯಾವಾಗ ನೋಡಿದ್ರು ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ತಾ ಇರ್ತಾಳೆ. ಅವಳ ಹತ್ರ ಹೇಳ್ತಾ ಇದ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ, ಇದ್ರೂ ಅದನ್ನ ಮುಗ್ದಲ್ಲಿ ತೋರ್ಸ್ಕೊಳ್ಳೋದಿಲ್ಲ. ಅವಳ ಜೊತೆ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಅವಳನ್ನ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಿಡಕ್ಕೆ ಅಂತ ಬರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ರಿಯಾ ಮತ್ತೆ ರಿಯಾ ಅವರಮ್ಮ ಇಬ್ರು ಮಾತಾಡ್ಕೊಂಡು ಬರ್ತಾ ಇರ್ತಾರ. ಇವ್ರನ್ನ ನೋಡಿದ ತಕ್ಷಣ ಟ್ಯಾನ್ ಹೋಗಿ ಮಾತಾಡಿಸ್ತಾಳೆ. ಆದ್ರೆ ಜ್ಯಾಂಗ್ ಅವ್ರ ಫ್ರೆಂಡ್ ಗಂತೂ ರಿಯಾ ಮುಖ ನೋಡಕ್ಕೆ ಒಂಥರ ಬೇಜಾರಾಗುತ್ತೆ. ಅವನಿಗೆ ತಲೆ ಕೆಡೆ ಬಗ್ಗಿಸ್ಕೊಳ್ತಾನೆ. ಅದಾದ್ಮೇಲೆ ಟ್ಯಾನ್ ಹತ್ರ ಹೇಳ್ತಾನೆ, ಓಕೆ ಟ್ಯಾನ್ ನಾನ್ ಮತ್ತೆ ನಿನ್ನ ಮೀಟ್ ಮಾಡ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಕೊಂಡು ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಿಯಾ ಅವ್ರ ಅಮ್ಮ ಹತ್ರ ಹೇಳ್ತಾಳೆ, ಅಮ್ಮ ನೀನು ಟ್ಯಾನ್ ಜೊತೆ ರೂಮ್ಗೆ ಹೋಗು, ನಾನು ಜ್ಯಾಂಗ್ ಅವ್ರ ಫ್ರೆಂಡ್ ಹತ್ರ ಸ್ವಲ್ಪ ಮಾತಾಡ್ಕೊ ಬಂದ್ಬಿಡ್ತೀನಿ ಅಂತ. ಇವಳಂಗೆ ಜ್ಯಾಂಗ್ ಅವ್ರ ಫ್ರೆಂಡ್ ನ ಮಾತಾಡ್ಸಕ್ಕೆ ಅಂತ ಓಡೋಗ್ತಾಳೆ. ಒಂದ್ ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಅವ್ನ್ ಕೂಡ ಹೇಳಿ ಏನು ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಇಲ್ಲ ನಾನು ನಿಮ್ ಹತ್ರ ಸಾರಿ ಕೇಳ್ಬೇಕು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂದಾಗ ಜ್ಯಾಂಗ್ ಫ್ರೆಂಡ್ ಕೇಳ್ತಾನೆ, ಸಾರಿನಾ, ಇವಾಗ ಸಾರಿ ಕೇಳೋಷ್ಟು ಏನಾಗಿದೆ, ಏನಕ್ಕೆ ಸಾರಿ ಕೇಳ್ತಿದ್ದೀರಾ ಅಂದಾಗ ರಿಯಾ ಹೇಳ್ತಾಳೆ, ಇಲ್ಲ
ನಾನ್ ಇಷ್ಟ ಅಂತ ನೀವು ಬಂದು ನನ್ನ ಹತ್ರ ಹೇಳ್ದಾಗ ನಾನ್ ನಿಮ್ಗೆ ತುಂಬಾನೇ ಹರ್ಟ್ ಆಗೋ ತರ ತುಂಬಾನೇ ಹಾರ್ಶ್ ಆಗಿ ಕನ್ವೆ ಮಾಡ್ಬಿಟ್ನಲ್ವಾ, ನೀವಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ, ಅದರಿಂದ ಸಾರಿ ಕೇಳ್ತಾ ಇದೀನಿ. ಆದ್ರೆ ನೀವು ತುಂಬಾ ಒಳ್ಳೆಯವರು ಅಂತಂದಾಗ ಝ್ಯಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ, ಅದೆಲ್ಲ ಆಗೋಗಿರೋ ವಿಷಯಕ್ಕೆ ಏನ್ ಹೇಳ್ತಿದ್ದೀರಾ, ನನಗೆ ಗೊತ್ತು ನೀವು ಅವಾಗ ತುಂಬಾನೇ ಡಿಸ್ಟರ್ಬ್ಡ್ ಆಗಿದ್ರಿ ಅಂತ. ಸೊ ಆ ಟೈಮಲ್ಲಿ ನಾನ್ ಕೂಡ ಬಂದು ನಿಮ್ಗೆ ಆತರ ಹಿಂಸೆ ಕೊಟ್ಟಿದ್ದು ತಪ್ಪು ಅಂತ ನನ್ಗೂ ಇವಾಗ ಅನ್ನಿಸ್ತು. ಸೊ ಅದೆಲ್ಲ ಏನ್ ವಿಷಯ ಇಲ್ಲ ಬಿಡಿ, ಪರವಾಗಿಲ್ಲ ಅಂತಂದಾಗ ರಿಯಾ ಹೇಳ್ತಾಳೆ, ಇಲ್ಲ ಆದ್ರೆ ನನ್ಗೆ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಿದೆ, ನನಗೆ ತುಂಬಾನೇ ಭಯ, ನನ್ ಪಕ್ಕದಲ್ಲಿ ಇರೋರೆಲ್ಲ ಅಂದ್ರೆ ನನ್ನ ಇಷ್ಟ ಪಡೋರೆಲ್ಲ ಎಲ್ಲಿ ಒಂದಿನ ನನ್ನ ಹರ್ಟ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೋ ಅಂತ ನನಗೆ ಭಯ. ಇನ್ನು ಹೇಳ್ಬೇಕಂದ್ರೆ ನಾನ್ ತುಂಬಾನೇ ಎದುರು ಪುಕ್ಲಿ, ನಿಮ್ಗೆ ನನ್ ಮೇಲೆ ಕ್ರಶ್ ಇತ್ತು, ಆ ಕ್ರಶ್ ಫೀಲಿಂಗ್ ಯಾವತ್ತಿಗೂ ಹಂಗೆ ಇರ್ಬೇಕು ಅಂತ ನನ್ಗೆ ಆಸೆ ಇದ್ರೆ ಕೂಡ ಒಂದಲ್ಲ ಒಂದಿನ ನನ್ ವೀಕ್ನೆಸ್ ಎಲ್ಲ ನಿಮ್ಗೆ ಗೊತ್ತಾದ್ರೆ ನೀವೆಲ್ಲಿ ನನ್ನ ಹರ್ಟ್ ಮಾಡ್ಬಿಡ್ತೀರೋ, ನೀವೆಲ್ಲಿ ನನ್ನ ದೂರ ಮಾಡ್ಬಿಡ್ತೀರೋ ಅನ್ನೋ ಭಯದಿಂದನೇ ನಾನು ಅವಾಗ ಆತರ ಮಾಡಿದ್ದು. ನೀವಂತಾನೆ ಅಲ್ಲ, ಎಲ್ಲರ ಹತ್ರನೂ ಅಷ್ಟೇ. ಆದ್ರೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಒಂದ್ ಕಡೆ ಬೇಜಾರಿದ್ರು, ಯಾವ್ದೇ ಒಂದು ವಿಷಯನ ನೋಡಿ ನಾವು ತುಂಬಾ ದೂರ ಭಯ ಪಟ್ಕೊಂಡು ಓಡೋದ್ರೆ ಕೂಡ ಒಂದಲ್ಲ ಒಂದಿನ ಒಂದ್ ವಿಷಯನ ನಾವು ಫೇಸ್ ಮಾಡ್ಲೇಬೇಕು. ಆ ತರ ಒಂದು ಮೆಚುರಿಟಿ ಅವ್ರಿಗೆ ಬಂದೇ ಬರತ್ತಲ್ವಾ. ಯಾಕಂದ್ರೆ ಆ ಮೆಚುರಿಟಿ ನನ್ಗೆ ಇವತ್ತು ಬಂದಿದೆ. ಯಾಕಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ರು ಡಿವೋರ್ಸ್ ತಗೊಳ್ತಿದ್ದಾರೆ, ಈಗ ಫ್ಯಾಮಿಲಿ ಜವಾಬ್ದಾರಿ ನನ್ ಮೇಲೆ ಇದೆ, ನಾನು ಅವ್ರನ್ನ ನೋಡ್ಕೋಬೇಕಲ್ವಾ ಅಂತಂದಾಗ ಝ್ಯಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ, ನೀವ್ ಇಷ್ಟೊಂದು ಮೆಚುರಿಟಿಯಾಗಿ ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ನೀವ್ ಎಷ್ಟು ಇಂಪ್ರೂವ್ ಆಗಿದ್ದೀರಾ ಅಂತ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಡಿವೋರ್ಸ್ ತಗೊಳ್ಳೋ ವಿಷಯದಲ್ಲಿ ನಾನು ಈ ಮಾತು ಹೇಳ್ತೀನಿ ಅಂತ ನೀವೇನು ಬೇಜಾರ್ ಮಾಡ್ಕೊಂಡ್ಬಿಡಿ. ಆಕ್ಚುಲಿ ಆ ವಿಷಯದಲ್ಲಿ ನಾನು ತಲೆ ಹಾಕೋದು ಅಷ್ಟು ಒಳ್ಳೇದಲ್ಲ, ಇದ್ರೂ ನಾನು ಹೇಳ್ತೀನಿ, ಡಿವೋರ್ಸ್ ತಗೊಳ್ಳೋದಲ್ಲ ಇವಾಗ ತುಂಬಾನೇ ಕಾಮನ್. ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಗೊತ್ತಾದಾಗ ಕಷ್ಟಪಟ್ಟು ಜೀವನ ಮಾಡೋದಕ್ಕಿಂತ ಡಿವೋರ್ಸ್ ತಗೊಂಡ್ ದೂರ ಅವ್ರವ್ರ ಸಂತೋಷನ ಅವ್ರವ್ರ ಜೀವನನ ಅವ್ರವ್ರು ನೋಡ್ಕೊಂಡ್ರೆ ಒಳ್ಳೇದಲ್ವಾ. ಅದ್ರಿಂದ ಅವ್ರ ಮನ್ಸಿಗೂ ಒಂದ್ ನೆಮ್ಮದಿ ಸಿಗುತ್ತೆ. ಸೊ ಇದನ್ನೆಲ್ಲ ನೀನು ನೆನ್ಸ್ಕೊಂಡು ಮನ್ಸಿಗೆಲ್ಲ ಬೇಜಾರ್ ಮಾಡ್ಕೊಂಡ್ಬೇಡ, ಲೈಟ್ ತಗೋ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಅಷ್ಟೇ ಅಲ್ಲ, ನೀನ್ ಕೂಡ ತುಂಬಾ ಕೈಂಡ್ ಆದವಳು ರಿಯಾ, ನೀನ್ ಎಷ್ಟೇ ನನ್ನ ಹತ್ರ ಹಾಶಾಗಿ ಮಾತಾಡ್ದೆ ಅಂತ ನನಗ್ ಬೇಜಾರಿಲ್ಲ. ಆದ್ರೆ ನೀನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಆ ಟೈಮಲ್ಲಿ ನಾನ್ ಬಂದ್ ಮಾತಾಡಿದ್ದು ತಪ್ಪು ಅಂತ ನನ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಈ ವಿಷಯ ನೀನ್ ನನ್ನ ಹತ್ರ ಹರ್ಟ್ ಮಾಡ್ದಾಗ್ಲೇ ನನಗ್ ಗೊತ್ತಾಗಿದ್ದು, ನಾನ್ ಇಷ್ಟ ಪಡ್ತಿರೋ ಹುಡುಗಿ ನನ್ನ ಹತ್ರ ಬಂದು ಅವಳ ಲವ್ ನ ಕನ್ವೆ ಮಾಡಿದಾಗ ನಾನ್ ಎಷ್ಟು ಅವಳಿಗೆ ಹರ್ಟ್ ಮಾಡಿದ್ದೆ ಅಂತ. ಬಟ್ ಒಬ್ಬೊಬ್ರಿಗೆಲ್ಲ ಒಂದೊಂದು ಸ್ಟೇಜ್ ಅಲ್ಲಿ ಅರ್ಥ ಆಗತ್ತಲ್ವಾ, ನನಗೂ ಈಗ ಅರ್ಥ ಆಗಿದೆ. ಸೊ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ ರಿಯಾ, ನೀನ್ ಕೂಡ ತುಂಬಾ ಒಳ್ಳೆ ಹುಡುಗಿನೇ ಅಂತ ಹೇಳ್ತಾನ. ಅಂದ್ರೆ ಅವಳಿಗೆ ಬೂಸ್ಟ್ ಅಪ್ ಮಾಡೋ ತರ ಮಾತಾಡಿದಾಗ ರಿಯಾಗೆ ತುಂಬಾ ಸಂತೋಷ ಆಗುತ್ತೆ. ರಿಯಾ ಹೇಳ್ತಾಳೆ, ಫಸ್ಟ್ ಆಫ್ ಆಲ್ ನನ್ಗೆ ನಿನ್ನ ಹತ್ರ ಈ ತರ ಮಾತಾಡಿದ್ಮೇಲೆ ತುಂಬಾ ಸಂತೋಷ ಆಗ್ತಿದೆ, ನೀನ್ ಇಷ್ಟು ಒಳ್ಳೆಯವನು ಅಂತ ನನ್ಗೆ ಗೊತ್ತಿರ್ಲಿಲ್ಲ, ನೀನ್ ತುಂಬಾ ಒಳ್ಳೆಯವನು ಹೌದು, ಒಂದ್ ಕಡೆ ಹ್ಯಾಂಡ್ಸಮ್ ಹೌದು ಅಂತ. ಅವಳು ಇವಾಗ ಜಾಲಿಯಾಗಿ ಫಸ್ಟ್ ಎಲ್ಲ ಮಾತಾಡ್ತಾ ಇದ್ಲಲ್ಲ, ಆತರ ಜಾಲಿಯಾಗಿ ಮನ್ಸ್ ಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಇವಳೆ ಕೇಳ್ತಾಳೆ, ಸರಿ ನಿನ್ನ ವಿಚಾಟ್ ಅಲ್ಲೆಲ್ಲ ನಾನು ಬ್ಲಾಕ್ ಮಾಡ್ಬಿಟ್ಟಿದ್ನಲ್ವಾ, ಮತ್ತೆ ನಿನ್ನ ಆಡ್ ಮಾಡ್ಕೊಳ್ಳ ಅಂತ ಕೇಳಿದಾಗ ಇವ್ನು ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಅದೆಲ್ಲ ಬೇಡ ಅಂತ ಹೇಳಕ್ ಬಂದವನು, ಏನ್ ಅದನ್ನೆಲ್ಲ ಕೇಳ್ಬೇಕಾ, ಫಸ್ಟ್ ಆಡ್ ಮಾಡು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇನ್ ಲಾಸ್ಟ್ ಅಂಡ್ ಫೈನಲ್ 2 ಪಾರ್ಟ್ ಬರುತ್ತೆ ಅಷ್ಟೇ, ಮಿಸ್ ಮಾಡದೆ ನೋಡ್ಬಿಡಿ. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.